ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೇಗಿದೆ ಸರ್ ರೆಸ್ಪಾನ್ಸ್? ಕೆಳಗೆ ಬರ್ತೀವಿ. ನೈಸ್ ಮೂವಿ, ನೈಸ್ ಮೂವಿ. ಇದು ಓವರ್ ಆಲ್ ಒಂದು ಒಳ್ಳೆ ಮೆಸೇಜ್ ಫ್ಯಾನ್ಸ್ಗೆ ಸಿನಿಮಾ. ದರ್ಶನ್ ದಿಸ್ ಓನ್ಲಿ ಫ್ಯಾನ್ಸ್ ಇಷ್ಟಪಡೋ ಖುಷಿ ಪಡೋ ವಿಷಯ ಈ ಸಿನಿಮಾ. ಅವರಿಗೆ ಇರೋ ಅಭಿಮಾನಿಗಳು ಎಂಟೈರ್ ಕರ್ನಾಟಕ ತುಂಬ ಇದೆ, ನಾಟ್ ಓನ್ಲಿ ಕರ್ನಾಟಕ. ವೆರಿ ಗುಡ್ ಆರ್ಟಿಸ್ಟ್, ಒಳ್ಳೆ ವ್ಯಕ್ತಿ, ಒಳ್ಳೆ ಶಕ್ತಿ ಆಗ್ತಾರೆ ಮುಂದಕ್ಕೆ ಅಂತ ಹೇಳಕ್ಕೆ ಇಷ್ಟ. ನಿರೀಕ್ಷೆಗೂ ಮೀರಿ ಜನ ಬರ್ತಿದ್ದಾರೆ, ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ದಿನಗಳ ನಂತರ ಸಿನಿಮಾ. ಈ ಥರ ಟೈಮಲ್ಲಿ ಪಾಪ ದರ್ಶನ್ ಇರಬೇಕಾಯಿತು, ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ಟರೆ ಇನ್ನೆಲ್ಲ ಸಿನಿಮಾ ಚೆನ್ನಾಗಿದೆ. ನೀವು ಅಭಿಮಾನಿಯಾಗಿ ಏನು ಹೇಳ್ತೀರಿ? ನಾನು ಡಿ ಬಾಸ್ ಅವರ ದೊಡ್ಡ ಅಭಿಮಾನಿ. ಇವತ್ತು ನನಗೆ ಬಾಸ್ ನೋಡಿ ನಿಜ ಮೈಗೆಲ್ಲ ಜುಮ್ ಅಂದು ಐ ಆಮ್ ವೆರಿ ಹ್ಯಾಪಿ. ಬಾಸ್ ಅಂತೂ ನಿಜ ಬೇರೆ ಲೆವೆಲ್ ಕ್ರೇಜಿಯಾಗಿ ಕಾಣಿಸ್ತಿದ್ದಾರೆ. ಬಾಸ್ ಅಂತೂ ನಿಜ ಅವ್ರ ಆ್ಯಕ್ಟಿಂಗ್ ಆಗಲಿ ಎವ್ರಿಥಿಂಗ್. ನಾನು ತುಂಬ ಚಿಕ್ಕವಳು ಮಾತಾಡೋಕ್ಕೆ, ಬಟ್ ಸಕ್ಕತ್ತಾಗಿತ್ತು. ಇಂಟ್ರೊಡ್ಯೂಸ್ ಹೇಗಿದೆ ಬಾಸ್ ಅಲ್ಲಿ ತೋರಿಸುವಂಥದ್ದು ಹೇಗಿದೆ ಆರಂಭ? ನಾನೇನು ಹೇಳಲ್ಲ, ನಿಮಗೆ ಗೊತ್ತು, ನೀವೇ ಸಿನಿಮಾ ನೋಡಿ, ಎಲ್ಲ ಸಕ್ಕತ್ತಾಗಿದೆ ಅಷ್ಟೇ. ಒಂದು ಸಂದೇಶ ಏನಿದೆ ಸಿನಿಮಾದಲ್ಲಿ ನೀವು ನೋಡ್ದಂಗೆ? ಪೊಲಿಟಿಷಿಯನ್ ಮತ್ತೆ ಫ್ಯಾಮಿಲಿ ಕರ್ಕೊಂಬಂದು ಸಿನಿಮಾ ನೋಡಿ ಅಷ್ಟೇ. ಅಷ್ಟೇ. ಮೂವಿ ಚೆನ್ನಾಗೈತೆ. ಡೆವಿಲು ಬಾಸಿಲ್ಲ ಅಂತ ಸ್ವಲ್ಪ ಬೇಜಾರು. ಹೊಡೆತೆ ಡೆವಿಲು ಚೆನ್ನಾಗೈತೆ ಮೂವಿ. ಕತೆ ಏನು ಹೇಳುತ್ತೆ ಸರ್? ಆರಂಭ ಹೇಗಿದೆ, ಮಿಡ್ಲೆಲ್ಲ ಹೇಗಿದೆ, ಡೈರೆಕ್ಷನ್ ಹೇಗಿದೆ? ಡೈರೆಕ್ಷನ್ ಚೆನ್ನಾಗೈತೆ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂತ ಹೇಳಿ? ಡಬಲ್ ಆ್ಯಕ್ಟಿಂಗು ಇಷ್ಟಪಟ್ಟಿದ್ದೆ. ಡಬಲ್ ರೋಲ್ ಇದೆಯಾ? ಡಬಲ್ ರೋಲ್ ಚೆನ್ನಾಗಿದೆ, ಒಳ್ಳೆ ಕ್ಯಾರೆಕ್ಟರ್, ಸಖತ್ತಾಗಿ ಮಾಡಿದ್ದಾರೆ. ಡಿ ಬಾಸ್ ಪಿಕ್ಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಪಿಕ್ಚರ್ ಬಗ್ಗೆ ಬೇರೆ ಮಾತಿಲ್ಲ. ಅವರ ಎರಡು ಪಾತ್ರನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಫುಲ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡುವಂತ ಪಿಕ್ಚರು. ನಾನು ಇದ್ರ ಬಗ್ಗೆ ಪಿಕ್ಚರ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಎಲ್ಲ ಪಿಕ್ಚರ್ ಥಿಯೇಟರ್ ಬಂದು ಪಿಕ್ಚರ್ ನೋಡಿ. ಪಿಕ್ಚರ್ ಮಾತ್ರ 100 ಡೇಸ್ ಸೂಪರ್ ಆಗಿರುತ್ತೆ. ಪಿಕ್ಚರ್ ಅಲ್ಟಿಮೇಟ್. ಹಾಗೆ ಹೊಸ ಕಲಾವಿದರುಗಳು ತುಂಬಾ ಜನ ಇದ್ದಾರೆ, ಹೊಸ ಕಲಾವಿದರನ್ನು ಬೆಳೆಸ್ತಾ ಇದ್ದಾರೆ. ಜೈ ಡಿ ಬಾಸ್. ತುಂಬಾನೇ ಚೆನ್ನಾಗಿದೆ ಸರ್ ಪಿಕ್ಚರ್. ಅವರು ದ್ವಿಪಾತ್ರ ಅಂತ ನಾವು ಅನ್ಕೊಂಡಿರ್ಲಿಲ್ಲ, ಪಿಕ್ಚರ್ ಅಲ್ಲಿ ಬಂದ್ಮೇಲೆ ಗೊತ್ತಾಯ್ತು ದ್ವಿಪಾತ್ರ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ ಪಿಕ್ಚರು. ಅವರು ನೆಗೆಟಿವ್ ಪಾಸಿಟಿವ್ ಎರಡು ರೋಲ್ ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಪಿಕ್ಚರ್ನ ನೀವೆಲ್ಲ ಬಂದು ಥಿಯೇಟರ್ ಅಲ್ಲಿ ನೋಡಿ. ಹಾಗೆ ನಮ್ಮ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವರು ಸಣ್ಣ ಕಲಾವಿದ ಆದ್ರು ಈ ಪಿಕ್ಚರ್ ಅಲ್ಲಿ ಅವ್ರಿಗೆ ಪಾತ್ರ ಕೊಟ್ಟು ಅವ್ರನ್ನೂ ಮೆರುಗು ತರ ಒಳ್ಳೆ ಲೆವೆಲ್ಗೆ ತಂದು ಬಿಟ್ಟಿದ್ದಾರೆ. ಅವರು ಬಿಗ್ ಬಾಸ್ ಗೆಲ್ಲಿ ಅಂತ ನನ್ನ ಆಸೆ. ಡೆವಿಲ್ ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಹಬ್ಬ ನಡೀತಾ ಇದೆ. ದೇವ್ರಿಲ್ಲ ಗುಡಿಲಿ ಹಬ್ಬನ ವೀಕ್ಷಣೆ ಮಾಡಿದೀವಿ. ದೇವರು ಗುಡಿಲಿ ಇರಿದ್ದಾರೆ, ಬಟ್ ನಾವು ಇಲ್ಲಿ ಬಂದು ವೀಕ್ಷಣೆ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ಜೈ ಡಿ ಬಾಸ್. ನಾವು ಸಿನಿಮಾ ಎಕ್ಸೆಪ್ಟೇಷನ್ ಅಷ್ಟಾಗಿರ್ಲಿಲ್ಲ, ಏನೋ ಜನರಲ್ ಆಗಿರುತ್ತೆ ಅನ್ಕೊಂಡೆ. ಬಟ್ ಇವತ್ತು ನಡೀತಿರೋ ವಾತಾವರಣ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ತರ ಬದಲಾವಣೆ ಏನಾದ್ರು ಬರ್ಬೋದು ಅಂತ ನಮ್ಮ ಆಕಾಂಕ್ಷೆ ಇದೆ. ಸ್ಟೋರಿ ಬಂದು ರಾಜಕೀಯವಾಗಿ ತುಂಬಾ ಚೆನ್ನಾಗಿದೆ. ರಾಜಕೀಯ ಬೆಳವಣಿಗೆಗಳು ಹೇಗೆಲ್ಲ ಇರುತ್ತೆ ಅಂತ ನಮ್ದೊಂದು ಈ ಫ್ರೇಮ್ ಅಲ್ಲಿ ತೋರಿಸಿದ್ದಾರೆ ಸರ್. ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ನಮ್ ಡೈರೆಕ್ಟರ್ ತುಂಬಾನೇ ಚೆನ್ನಾಗಿ, ಅದರಲ್ಲೂ ಕ್ಯಾಮ್ರಾಮನ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಎರಡು ಪಾತ್ರನು ಫ್ರೇಮ್ ಅಲ್ಲಿ ತರಬೇಕಂದ್ರೆ ತುಂಬಾ ಕಷ್ಟ ಇದೆ. ಎರಡನ್ನೂ ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಆಗಿ ನಿಭಾಯಿಸಿದ್ದಾರೆ ಇದರಲ್ಲಿ. ಸರ್, ಒಬ್ಬ ಅಪ್ಪನ್ಗೆ ಇಬ್ರು ಮಕ್ಳಿರ್ತಾರೆ, ಇಬ್ರು ಪ್ರೀತಿಸ್ತೀವಿ, ನಾವು ಇಬ್ರು ಪ್ರೀತಿಸ್ತೀವಿ. ಎರಡು ಪಾತ್ರನೂ ತುಂಬಾ ಚೆನ್ನಾಗಿದೆ. ದೊಡ್ಡ ಮಗನಿಗೆ ಬೇರೆ, ಚಿಕ್ಕ ಮಗನಿಗೆ ಬೇರೆ ಅಲ್ಲ, ಇಬ್ರಿಗೂ ಸಮಾನ ಪ್ರೀತಿ. ಎರಡು ಪಾತ್ರನೂ ಅಲ್ಟಿಮೇಟ್ ಆಗಿದೆ. ಎಂಜಾಯ್ ಮಾಡಿ ಬಂದು. ಸಾಂಗ್ಗಳು ಕೇಳಕ್ಕೆ ಬಿಟ್ಟಿಲ್ಲ ಸರ್, ನೀವೇ ನೋಡ್ತಾ ಇದ್ದೀರಾ. ಅಭಿಮಾನಿಗಳ ಕುಣಿತ ಸಾಂಗ್ಗಳೆಲ್ಲ ತುಂಬಾ ಅಲ್ಟಿಮೇಟ್ ಆಗಿತ್ತು. ಸಾಂಗ್ಗಳು ಮಾತ್ರ ಕೇಳಿಸ್ಕೊಳಕ್ಕಾಗಿಲ್ಲ. ನೈಟ್ ಶೋ ಮತ್ತೆ ಬುಕ್ ಮಾಡಿದೀನಿ, ಮತ್ತೆ ಅದ್ರಲ್ಲಿ ನೋಡ್ತೀನಿ. ನಾನು ನೈಟ್ ಶೋ ನಮ್ಮ ಫ್ಯಾಮಿಲಿ ಜೊತೆ ಬುಕ್ ಮಾಡಿದೀನಿ ಸರ್. ನೈಟ್ ಫ್ಯಾಮಿಲಿ ಜೊತೆ, ಮಗ ಕಾಲೇಜ್ಗೆ ಹೋಗ್ಬೇಕು, ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಸಾಯಂಕಾಲ ಈವ್ನಿಂಗ್ ಶೋ ಇದೆ ನಂದು ಸರ್. ಯಾರು ಎಕ್ಸೆಪ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ನಾವು ಅಭಿಮಾನಿಗಳ ಮೇಲೆ ಅವರು ತುಂಬಾನೇ ಸೆಲೆಬ್ರಿಟೀಸ್ ಅಂತ ಇಲ್ಲಿ ಹಾಕೊಂಡಿದ್ದಾರೆ. ಅವ್ರು ಸೆಲೆಬ್ರಿಟೀಸ್ ಅಂತ ಇಲ್ಲಿ ಹಾಕೊಂಡ್ಮೇಲೆ ಅದು ಪ್ರತಿಯೊಬ್ಬರು ಮನಸ್ಸಿಗೆ ತಲುಪಿದೆ. ಈ ಮಟ್ಟಕ್ಕೆ ಹಬ್ಬ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಕನ್ನಡ ಇಂಡಸ್ಟ್ರೀಸ್ ಎಲ್ಲ ಯಾರು ಮಾಡಿಲ್ವೇನೋ ಅನ್ಸುತ್ತೆ. ಮುಂದಕ್ಕೇನೋ ಮಾಡ್ಬೋದು, ಬಟ್ ಇವತ್ತಿನ ಮಟ್ಟಿಗೆ ಯಾರು ಮಾಡಿರ್ಲಿಲ್ಲ. ಈ ತರ ಹಬ್ಬ ನಡೆದಿದೆ. ಇವಾಗ್ಲೂ ನೀವು ಕೆಳಗಡೆ ವೀಕ್ಷಣೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಸರ್. ಸಾರಥಿ ಟೈಮಲ್ಲೂ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಒಳಗಿದ್ರು. ಈ ಸರಿನೂ ಹಂಗೆ ಆಗಿದೆ. ರಾಮ ಬಂದು ವನವಾಸಕ್ಕೆ ಹೋದಂಗಿದೆ. ಬಟ್ ವನವಾಸಕ್ಕೆ ಹೋಗಿ ಬಂದ್ಮೇಲೆ ಬೇರೆನೆ ಇರುತ್ತೆ. ವೆಯ್ಟ್ ಮಾಡಿ, ಕಾಲನೇ ಉತ್ತರಿಸಿದೆ ನಿಮ್ಗೆ. ಆಯ್ತಾ? ಇನ್ನು ಮುಂದಕ್ಕೆ ಏನು ಹೇಳಕ್ ಇಷ್ಟ ಇಲ್ಲ. ಡೆವಿಲ್ ಸಿನಿಮಾ 100 ಡೇಸ್ ಆಗೋದ್ರಲ್ಲಿ ಪಕ್ಕ. ಎಲ್ಲ ಚಿತ್ರಮಂದಿರಗಳಲ್ಲೂ ತುಂಬಾ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ. ಒಂದು ವಾರದಿಂದಾನೇ ಎಲ್ಲರೂ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಮುಂದಿನದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಏನಾಗುತ್ತೆ ಅಂತ.